ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ ಕನ್ನಡದ ಖ್ಯಾತ ತುಕಾಲಿ ಸಂತೂರು ಕೂಡ ಬಂದಿದ್ದಾರೆ ನಿಮ್ಮನ್ನೆಲ್ಲ ನಗಿಸೋದಕ್ಕೆ. ನಮ್ಮ ಕಾರ್ಯಕ್ರಮದಲ್ಲಿರುವಂತಹ ನಮ್ಮ ಪ್ರೋಗ್ರಾಮ್ ಹೆಡ್ ಸುರೇಂದ್ರ ಅವರವರಿಗೆ ಗಿಡವನ್ನು ಕೊಡುವ ಮೂಲಕ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಬೇಕಾಗಿವೆ ಅಂತ ಅನ್ಸ್ಕೊಳ್ತಾ ಇದ್ದೇನೆ. ನಿಮ್ಮ ಪ್ರೀತಿಪೂರ್ವಕ ಚಪ್ಪಾಳೆಗಳೊಂದಿಗೆ ನಮ್ಮನ್ನ ಮನರಂಜಿಸೋದಕ್ಕೆ ಬಂದಿರುವಂತಹ ತುಕಾಲಿ ಸಂತು ಅವರಿಗೆ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಈಗ ನಮ್ಮ ಕರುನಾಡಿನ ಮತ್ತೊಂದು ಹೆಮ್ಮೆ ತುಕಾಲಿ ಸಂತೂರಿದ್ದಾರೆ ನಿಮ್ಮನ್ನೆಲ್ಲ ರಂಜಿಸೋದಕ್ಕೆ. ಇಷ್ಟು ತನಕ ಸ್ವಲ್ಪ ಸೀರಿಯಸ್ ಆಗಿ ಹೋಗ್ತಾ ಇತ್ತಲ್ಲ ಕಾರ್ಯಕ್ರಮ, ಹೌದು ಅನ್ನೋರೆಲ್ಲ ಕ್ಲಾಪ್ಸ್ ಹಾಕಿ. ಹೌದಲ್ಲ, ನಗಸ್ಬೇಕಲ್ಲ, ನಾವೆಲ್ಲ ನಗ್ಬೇಕಲ್ಲ. ನನಗೆ ಫಸ್ಟು ಫೋನ್ ಬಂತು ನಮ್ಮ ಜಗದೀಶ್ ಅಣ್ಣನ ಕಡೆಯಿಂದ, ಸಂತು ಹಿಂಗೆ ಜಿ ಕನ್ನಡ ನ್ಯೂಸು ಅವಾರ್ಡ್ ಕೊಡ್ತಾ ಇದ್ದೀವಿ ಅಂತ. ನಂಗೆ ಭಾರಿ ಖುಷಿ ಆಗೋಗ್ಬಿಡ್ತು, ಏನು ನನಗೂ ಅವಾರ್ಡ್ ಬಂದಿದೆಯೇನೋ ಅಂತ. ಆಮೇಲೆ ಗೊತ್ತಾಯ್ತು ಅವಾರ್ಡ್ ಇಲ್ಲಪ್ಪ, ಒಂದು 2 ನಿಮಿಷ ಬಂದೋಗು ಅಂದರು. ಖುಷಿ ಆಯಿತು. ಆಮೇಲೆ ಬಂದಮೇಲೆ ಗೊತ್ತಾಯಿತು ಇಂಥ ಒಂದು ಅದ್ಭುತ ಅವಾರ್ಡ್ ಫಂಕ್ಷನಲ್ಲಿ ನಾನು ಒಂದು ಸಾಕ್ಷಿ ಆಗ್ತಾ ಇದ್ದೀನಲ್ಲ ಅಂತ. ನಂಗೆ ಭಾರಿ ಖುಷಿ ಆಗುತ್ತೆ. ನಿಮ್ಮನ್ನೆಲ್ಲ ಒಂದು ಮಿಮಿಕ್ರಿ ಮುಖಾಂತರ ಒಂದು ನಗಿಸುವಂಥ ಒಂದು ಪ್ರಯತ್ನ ಮಾಡ್ತೀನಿ. ಯಾರಾದರೂ ನಾನು ಮಾಡೋ ಮಿಮಿಕ್ರಿನ ಕಂಡಿಡಿದ್ರೆ ನನ್ನ ಕಡೆಯಿಂದ ಒಂದು ಅವಾರ್ಡ್ ನಿಮಗೆ. ಯಾರಿಗೆ ಅವಾರ್ಡ್ ಬಂದಿಲ್ಲ ಅವ್ರಿಗೂ ಕೊಡಿಸ್ಬಿಡ್ತೀನಿ ಅವಾರ್ಡ್ನ. ಓಕೆನಾ ಅಣ್ಣ? ಸಿಂಹಣ್ಣ, ಅಯ್ಯಯ್ಯೋ ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ಎತ್ತೋ ಸೂರಿ ಅದು ತುಂಬಂಗಿಲ್ಲ, ಇದು ಸುರಿಯಂಗಿಲ್ಲ. ಬಂದ್ಬಿಟ್ರಾ ಅದು ಪೇಟೆ ಡಾಕ್ಟ್ರ್ ಬಂದ್ಬಿಟ್ರಾ. ಇವಾಗ ಕಣ್ಣು ಸೊಕ್ಕಳ ಚಾರಿ ಅಂದರೆ ಸುಮ್ಖೇನಾ ಬಿಟ್ಬಿಡ್ತೀವ. ಎತ್ತೋ ಸೂರಿ ಅದು ತುಂಬಂಗಿಲ್ಲ, ಇದು ಸುರಿಯಂಗಿಲ್ಲ, ಬಿಟ್ಬಿಡ್ತೀವ. ಯಾರ್ದು? ಸದ್ಯ ನನ್ನ ಮನಸ್ಸಲ್ಲಿ ಏನು ಗೊಂದಲ ಇತ್ತು ಗೊತ್ತಾ ಸರ್? ಇದನ್ನು ಹೇಳ್ತಿರೋ ಇಲ್ವೋ ಅನ್ನೋ ಗೊಂದಲ ಇತ್ತು ನನಗೆ. ಅಷ್ಟೊಂದು ಒಂಥರ ಗಾಂಭೀರ್ಯತೆಯಿಂದ ಕೂತ್ಬಿಟ್ಟಿದ್ರೆ ಅದು ನನಗೆ ಇದಾಗ್ತಾ ಇರೋದು. ಖುಷಿ ಆಯಿತು. ಇದು ಯಾರು ಹೇಳಿದ್ರೆ ಅಂತ ಒಂದು ಸ್ವಲ್ಪ ಕೈ ಎತ್ತಿದ್ರೆ 3, 4, 5, 6 ಜನ ಇದ್ದೀರಾ. ಹೋಗುವಾಗ ಸಿಗಿ ಸರ್, ಕೊಟ್ಟು ಕಳಿಸಿ. ಅಂದರೆ ನಮ್ಮದೇನು ಈ ಥರ ದೊಡ್ಡ ಮೊಮೆಂಟಸ್ ಅವಾರ್ಡ್ ಏನಿಲ್ಲ, ಚಿಕ್ಕದಿದೆ, ಕೊಟ್ಟು ಕಳಿಸಿ. ಅಕಸ್ಮಾತ್ ಮಿಸ್ ಆಗಿಲ್ಲ ಅಂದರೆ ಅಲ್ಲಿ ಸಿಗಿ ಕೊಡ್ತೀರಿ. ಇಲ್ಲಿ ಮಧ್ಯದಲ್ಲಿ ಏನು ಅಭ್ಯಂತರ ಇಲ್ಲ ಅಲ್ವ? ನಾನು ಇದು ರಿಯಾಲಿಟಿ ಶೋ ಮಾಡುವಾಗ ನನ್ನ ಹೆಂಡ್ತಿಗೆ ಪಾತ್ರೆ ಎಲ್ಲ ಕೊಡಿಸ್ತೀನಿ ಅಂತ ಹೇಳಿದರು. ಅವತ್ತಿಂದ ಇವತ್ತವರೆಗೂ ಸಿಕ್ಕೇ ಇರಲಿಲ್ಲ. ಇವಾಗ ಸಿಕ್ಕವ್ರೆ. ಅಮ್ಮ ಪಾತ್ರೆ ಏನಾದರೂ ಕೊಟ್ಟರೆ ಹೌದಾ? ನಂಗೆ ಭಾರಿ ಖುಷಿ ಆಗುತ್ತೆ. ಅಮ್ಮ ಖಂಡಿತ ಇಸ್ಕೊಯ್ತೀನಿ, ನಮಗೆ ಮನೆ ಮಾಡ್ತಾಯಿದ್ದೀನಿ. ಅದು ಅವಧಾನಾಗಿರಬೇಕು. ಇದೇನು ದೀಪಾವಳಿ ನೋಡಿ ಅಪಡಾಗಿ ಅನ್ಕೊಂಡಿದ್ಯಾ? ಬಂದ್ ಮಾಡಿಬಿಡ್ಬೇಕು. ನೀವು ಆಡಂಬರ ಆಚರಣೆಗಳೆಲ್ಲ ಬಂದ್ ಮಾಡಿಬಿಡ್ಬೇಕು. ಯಾರ್ದು? ಮೇಡಮ್ಗೋಸ್ಕರ. ಯಾಕೆಂದ್ರೆ ನಾನು ಬಿಗ್ ಬಾಸಲ್ಲಿದ್ದಾಗ ಸಪ್ತಮಿ ಮೇಡಮ್ ಒಳಗಡೆ ಬಂದಿದ್ದರು, ನನ್ನ ಫ್ಯಾನು ಅಂತ ಹೇಳಿದ್ರು. ಅವತ್ತಿಂದ ನಾನು ಅವ್ರ ಫ್ಯಾನ್ ಆಗಿಬಿಟ್ಟೆ. ಆಮೇಲೆ ಹೊರಗಡೆ ಬಂದಮೇಲೆ ಮೇಡಮ್ದು ಸಿಕ್ಕಾಬಿಟ್ಟೆ ಫಿಲ್ಮು ಹಿಟ್ಟಾಗಿರೋದೆಲ್ಲ ನೋಡಿ ನಮಗೆ ಭಾರಿ ಖುಷಿ ಆಯಿತು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಈಗ ಇನ್ನೊಂದು ಮಿಮಿಕ್ರಿ ಅಣ್ಣ. ಮೇಡಮ್, ಇದು ನಿಮಗೂ ಪ್ರೈಸ್ ಕೊಡ್ತೀನಿ ಮೇಡಮ್. ಯಾವುದು? ಯಾಕೆಂದ್ರೆ ನಮ್ಮದೇ ಒಂದು ಅವಾರ್ಡ್ ಕಂಪ್ನಿ ಇದೆ ಸರ್. ಈಗ ಇನ್ನೊಂದು ಮಿಮಿಕ್ರಿ. ಶಿವನೇ ಶಂಭುಲಿಂಗ, ಇದೇನಿಲ್ಲ ಇದು ಜಿ ಕನ್ನಡ ನ್ಯೂಸ್ ಅವರು ಈ ಪಾರ್ಟಿ ಅವಾರ್ಡ್ ಕೊಡ್ತಾವ್ರಿ. ಶಿವನಿ ಹರಿಕೇಶ್ವರ ಫಸ್ಟ್ ಟೈಮು ಫೋನ್ ಮಾಡಿದಾಗ ನನಗೂ ಅವಾರ್ಡ್ ಬಂದೈತಿ ಅನ್ಕೊಂಡಿದ್ದೆ ಶಿವ. ಜಸ್ಟ್ ಮಿಸ್ಸು 2 ನಿಮಿಷ ಕುಂತಿದ್ದೋಗು ಅಂತ ಕರೆಸ್ಬಿಟ್ಟವ್ರೆ. ಶಿವನಿ ಹರಿಕೇಶ್ವರ, ಇನ್ನೊಂದು ಸರಿ ಬರುವಾಗ ಹೆಮ್ಮೆಯ ಕನ್ನಡಿಗಕ್ಕೆ ನನ್ನೂ ಸೆಲೆಕ್ಟ್ ಮಾಡ್ರಪ್ಪ. ಶಿವನಿ ಶಂಭುಲಿಂಗ. ಥ್ಯಾಂಕ್ ಯು. ಆಮೇಲೆ ಅದು ಏನು ಗ್ರಾಚಾರನೇನೋ ಕಣೆ, ಆ ಜಿ ಕನ್ನಡದಲ್ಲೂ ಕಲರ್ಸ್ ಕನ್ನಡದಲ್ಲೂ ನಾನು ಮಿಮಿಕ್ರಿ ಮಾಡಿದ್ರೆ ನೀನು ಅದು ಮಾಡಿದೀಯಾ ಇದು ಮಾಡಿದೀಯ ಅಂತ ಹೇಳಿ ಕಲ್ತಿರೋ 4 ಮಿಮಿಕ್ರಿನೂ ಮರ್ತೋಗ್ಬಿಡ್ತು ಅಮ್ಮ. ಈಗೊಂದು 4 ಕಲ್ತ್ಕೊಂಬಂದಿದ್ದೀನಿ. ಯಾಕೆ ಫಂಕ್ಷನ್ ಅಲ್ವಾ ಅಂದ್ಬಿಟ್ಟು ಕರೆಕ್ಟಾಗಿ ಮಾಡ್ತಾಯಿದ್ದೀನಾ? ಪಕ್ಕ ಅಲ್ವಾ? ಥ್ಯಾಂಕ್ಸ್ ಕಣ, ನೀನು ಒಬ್ಬನೇ ಚಪ್ಪಳೆ ತಟ್ಟಿದ್ದು ನನಗೆ. ಥ್ಯಾಂಕ್ ಯು. ಈಗ ಇನ್ನೊಂದು ಮಿಮಿಕ್ರಿ. ಅಕ್ಕ, ಇದು ಭಾರತ ದೇಶದಲ್ಲಿ ನನ್ನನ್ನು ಬಿಟ್ಟರೆ ಬೇರೆ ಯಾರು ಮಾಡಲ್ಲ ಹಂಗಂತ ನಾನು ಅನ್ಕೊಂಡಿದ್ದೀನಿ. ಆ ಥರದೊಂದು ಮಿಮಿಕ್ರಿ. ನಾ ಜೀವನದಲ್ಲಿ ಎಷ್ಟೋ ಅವಾರ್ಡ್ ಫಂಕ್ಷನ್ಗಳನ್ನ ನೋಡಿದ್ದೀನಿ. ಆದರೆ ಜಿ ಕನ್ನಡ ನ್ಯೂಸ್ ಅವ್ರು ಕೊಡ್ತಾರ ಈ ವೀರ ಕನ್ನಡಿಗ ಅವಾರ್ಡ್ನ ನೋಡ್ತಾ ಇದ್ರೆ ನನಗೆ ತುಂಬ ಖುಷಿ ಆಗುತ್ತೆ. ನನ್ನ ಚಾಲುವೆ ವರ್ಮ, ರಾಜರಾಜರವಿ ವರ್ಮ. ಅಣ್ಣ ನೀನು ಸಿಗೋಣ, ಮಿಸ್ ಮಾಡ್ಬಿಡೋಣ.
ದಯವಿಟ್ಟು ಸಿಗೋಣ ನೀನು. ನನ್ನ ಜೀವನ ಸಾರ್ಥಕ ಆಗೋಗ್ಬಿಡ್ತಾರಲ್ಲ. ಎರಡ ಅದೇನೋ ಕೇಳ್ತಿಲ್ಲ ಕಣ, ಈ ಮೈಗೆ ಬರ ನನ್ನ ಕಿವಿಗೆ ಬಡಿತೈತೆ. ಯಾರು 10 ಜನ ಹೊಡೆದು ನಾನು ಡಾನ್ ಆದವನಲ್ಲ ಚಿನ್ನ. ನಾನು ಹೊಡೆದಿರೋ 10 ಜನನು ಡಾನೆ ಅಣ್ತಮ್ಮ. ಇಲ್ಲಿ ಯಾರು ಹೀರೋನ ಹುಟ್ಟಾಕಲ್ಲ ಅಣ್ತಮ್ಮ, ನಮಗೆ ನಾವೇ ಹೀರೋ ಆಗಬೇಕು. ಯಾರ್ದು ಅಮ್ಮ ಈಗೊಂದು ಚೂರು ಜೀವ ಜಾಸ್ತಿ ಬಂದ್ಬಿಡ್ತಮ್ಮ. ಥ್ಯಾಂಕ್ ಯು. ಈಗ ಇನ್ನೊಂದು ಮಿಮಿಕ್ರಿ. ಆಯ್ ಮಂಡ್ಯದ ಗಂಡು ರಾಗಿ ಮುದ್ದೆ ಉಂಡು. ನಾನಿವತ್ತು ಈ ಜೀ ಕನ್ನಡ ನ್ಯೂಸಿಗೆ ಬಂದಿದ್ದೀನಿ ಅಂದರೆ ಅದು ನನ್ನ ಕುಚುಕಿಗೋಸ್ಕರ. ಆಯ್ ಮುತ್ತ ಅವನು ಹುಟ್ಟಿಸ್ತಾನೆ ಹುಟ್ಟಬೇಕು, ಅವನು ಬೆಳೆಸ್ತಾನೆ ಬೆಳಿಬೇಕು. ಹಿಡ್ಕೋ ಗೊಂಬ್ಯಾ. ಯಾರ್ದು? ಆಮೇಲೆ ನಾನು ಒಂದು ಮಿಮಿಕ್ರಿ ಭಾರಿ ಚೆನ್ನಾಗಿ ಮಾಡ್ತೀನಮ್ಮ. ಅದು ಈಗೊಂದು ಮಾಡ್ತೀನಿ, ಅದು ಯಾರ್ದು ಅಂತ ಕಂಡಿಡು. ನನ್ನ ಮಗಂದು, ನನ್ನ ಎಕ್ರ, ನಾನು ಯಾರು ಅಂತ ಗೊತ್ತಾಯ್ತಾ? ಅಲ್ಲ, ಪಟೋಟೋ ವೆಂಕಟೇಶ. ನಾನೇ ಬರೆದಿರೋ ಒಂದು ಸಾಂಗ್ ಇದೆ, ಆಡ್ಲಾ? ಹುಟ್ಟಿದ ಊರನ್ನು ಬಿಟ್ಟು ಬಂದ ಮೇಲೆ ಇನ್ನೇನು ಬಿಡುವುದು ಬಾಕಿ ಇದೆ. ಮಾಡೋದೆಲ್ಲ ಮಾಡಿ ಅಲ್ಬೇಡ ಪರದೇಶಿ, ಎದ್ದೇಳು ಕೊನೆ ಬಸ್ಸು ಟೈಮ್ ಆಗಿದೆ. ಯಾರ್ದು? ಥ್ಯಾಂಕ್ ಯು, ಲವ್ ಯು, ಥ್ಯಾಂಕ್ ಯು. ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಹೆಮ್ಮೆ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರಾಗಿರುವಂತ HK ಪಾಟೀಲ್ ಸರ್ ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀವಿ. ನಮ್ಮ ಪ್ರೋಗ್ರಾಮ್ ಹೆಡ್ ಸುರೇಂದ್ರ ಅವರು ಗಿಡವನ್ನು ಕೊಡುವ ಮೂಲಕ ಅವರನ್ನು ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೀನಿ. ಹಾಗೆಯೇ ನಮ್ಮ ವೇದಿಕೆ ಮೇಲೆ ಛಲವಾದಿ ನಾರಾಯಣ ಸ್ವಾಮಿ ಸರ್ ವೇದಿಕೆ ಮೇಲೆ ಬಂದು ಆಸೀನರಾಗಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ತಾರಮ್ಮ ನೀವು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ. ವಸಿಷ್ಠ ಸಿಂಹ ಅವರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ. ಸಪ್ತಮಿ ಗೌಡ ಅವರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ. ಹಾಗೆ ನಮ್ಮ ಕಾರ್ಯಕ್ರಮದಲ್ಲಿ ಇತರ ಗಣ್ಯರಿದ್ದಾರೆ, ಬರ್ಗೂರು ರಾಮಚಂದ್ರ ಭಟ್ ಸರ್, ಹಾಗೆಯೇ ಶಶಿಧರ್ ಭಟ್ ಸರ್, ಕಿರಣ್ ಸರ್. ನೀವು ಸ್ವಲ್ಪ ಇಲ್ಲೇ ರೆಸ್ಟ್ ಮಾಡ್ತಾ ಇರಿ, ಮತ್ತೆ ನಾವು ನಿಮ್ಮನ್ನು ಕರಿತೀವಿ. ಇದೀಗ ವೇದಿಕೆ ಮೇಲೆ ಬರ್ತಾ ಇದ್ದಾರೆ HK ಪಾಟೀಲ್ ಸರ್, ಛಲವಾದಿ ನಾರಾಯಣ ಸ್ವಾಮಿ ಸರ್, ತಾರಮ್ಮ, ಹಾಗೆಯೇ ವಸಿಷ್ಠ ಸಿಂಹ ಅವರು, ಸಪ್ತಮಿ ಗೌಡ ಅವರು. ನಿಮ್ಮ ಪ್ರೀತಿಪೂರ್ವಕ ಚಪ್ಪಾಳೆಗಳೊಂದಿಗೆ ವೇದಿಕೆ ಮೇಲೆ ಗಣ್ಯರನ್ನ ಆಹ್ವಾನಿಸೋಣ. ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮನ್ನ ನಕ್ಕು ನಗಿಸಿದಂತಹ ತುಕಾಲಿ ಸಂತು ಅವರಿಗೆ ಗಣ್ಯರಿಂದ ಪ್ರೀತಿಯ ಸನ್ಮಾನ. ತುಕಾಲಿ ಸಂತು ಅವರು ವೇದಿಕೆ ಮೇಲೆ ಬರಬೇಕಾಗಿದೆ ಅಂತಿಸ್ಕೊಳ್ತಾ ಇದ್ದೀನಿ. ಸೋ ಮಚ್ ತುಕಾಲಿ ಸಂತೋರೆ, ನಮ್ಮ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿದ್ದಕ್ಕಾಗಿ, ನಮ್ಮನ್ನ ನಗಿಸಿದ್ದಕ್ಕಾಗಿ.